ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕೊನೆಗೂ ರಕ್ಷಿತಾ ಶೆಟ್ಟಿ ಮಾಡಿರ್ತಕ್ಕಂಥ ಪ್ಲಾನ್ ಆದರೂ ಏನು? ಬಿಗ್ ಬಾಸ್ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿರ್ತಕ್ಕಂಥ ಪ್ಲಾನ್ ಮತ್ತೊಮ್ಮೆ ಸಕ್ಸಸ್ ಆಗಿದೆ. ರಘು ಕ್ಯಾಪ್ಟನ್ ಆಗಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ವಾರದ ಕ್ಯಾಪ್ಟನ್ಸಿ ಆಟ ಬಿಗ್ ಬಾಸ್ನಲ್ಲಿ ಸಖತ್ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡ್ತಾ ಇತ್ತು. ನಾಮಿನೇಟ್ ತಂಡದ ಸದಸ್ಯರಾದ ಅಶ್ವಿನಿ, ಜಾಹ್ನವಿ, ರಕ್ಷಿತಾ ಶೆಟ್ಟಿ, ರಾಶಿಕಾ, ರಿಷಾ, ರಘು ಹಾಗೂ ಕಾಕ್ರೋಚ್ ಸುದಿ, ಧ್ರುವಂತ್ ಈ ಟಾಸ್ಕ್ಗೆ ಸೇರಿದರು. ನಾಮಿನೇಟೆಡ್ ತಂಡ 2 ಟಾಸ್ಕ್ಗಳಲ್ಲಿ ಗೆದ್ದುಕೊಂಡಿದ್ದರಿಂದ ಅವರೇ ಕ್ಯಾಪ್ಟನ್ಸಿ ಹೋರಾಟಕ್ಕೆ ಇಳಿತಾರೆ. ಜಿಮ್ ಬಾಲರಿಂದ ಸದಸ್ಯರನ್ನು ಅಖಾಡದಿಂದ ಹೊರಗಡೆ ತಳ್ಳಿ ಕೊನೆಯದಾಗಿ ಯಾರು ಉಳಿದುಕೊಳ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಬೇಕಿತ್ತು. ಇನ್ನು ಅಖಾಡಕ್ಕಿಳಿದಂತಹ ರಕ್ಷಿತಾ ಶೆಟ್ಟಿ, ರಾಶಿಕಾ, ರಿಷಾ, ಅಶ್ವಿನಿ ಹೊರಬಂದು ಜಾಹ್ನವಿ ಗೆಲುವು ಸಾಧಿಸ್ತಾರೆ. ಇನ್ನು ಪುರುಷರ ತಂಡದಲ್ಲಿ ಧ್ರುವಂತ್ ಮತ್ತು ಕಾಕ್ರೋಚ್ ಸುದಿಯನ್ನು ಹೊರಗೆ ದಬ್ಬಿ ರಘು ಗೆಲುವು ಸಾಧಿಸ್ತಾರೆ. ಕೊನೆಯ ಹಂತದಲ್ಲಿ ರಘು ಮತ್ತು ಜಾಹ್ನವಿಗೆ ಕಾಂಪಿಟೇಷನ್ ಇರಲಿದೆ ಅನ್ನೋದು ಗೊತ್ತೇ ಇದೆ. ಲೈವ್ ಟೆಲಿಕಾಸ್ಟ್ ಪ್ರಕಾರ ರಘು 2ನೇ ಬಾರಿಗೆ ಕ್ಯಾಪ್ಟನ್ಸಿ ಸ್ಥಾನ ಗೆದ್ದಿದ್ದಾರೆ. ಇನ್ನು ರಘು ಈಗಾಗಲೇ ಕ್ಯಾಪ್ಟನ್ ಆಗಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗಿದ್ದರು, ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ವಾರದಲ್ಲಿ ಅನ್ನೋದು ವಿಶೇಷ. ಇದೀಗ 2ನೇ ಬಾರಿ ಕೂಡ ರಘು ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ರಘು ಬೆನ್ನಿಗೆ ರಕ್ಷಿತಾ ಶೆಟ್ಟಿಯನ್ನು ಚೂರಿ ಹಾಕಿದ್ರು ಅಂತ ವೀಕ್ಷಕರು ಟೀಕಿಸ್ತಿದ್ರು. ಆದರೆ ಇದೀಗ ಅದೇ ವೀಕ್ಷಕರು ರಕ್ಷಿತಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ರಘು ಮತ್ತೆ ಕ್ಯಾಪ್ಟನ್ ಆಗಲು ರಕ್ಷಿತಾ ಶೆಟ್ಟಿ ಕೂಡ ಕಾರಣ. ರಘು ಸೇಫ್ ಟೀಮಲ್ಲಿ ಇದ್ದಿದ್ರೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಬರ್ತಿರ್ಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಸೊ ರಕ್ಷಿತಾ ಪ್ಲಾನ್ ಯಶಸ್ವಿಯಾಗಿದ್ದು ಇದೀಗ ರಘು ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಪ್ರೇಕ್ಷಕರು ಖುಷಿ ಪಡ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.